ಹೋಗಿ ಉಣಸು ಅಂತ ಹೇಳ್ಯಾನ ಬಳಿಗ ಯಲಲಿಂಗಗ ಉಣಸು ಅಂತ ಯಾರು ಕುಲಕರ್ಣಿ ಅವರು ಕೊಟ್ಟ ಕಳಿಸಿದ್ರು. ಪಾವನ ಐತಿ ಎಂದು ಅದೇ ಬುತ್ತಿನೇ ಮಾತ್ರ ಸ್ವೀಕಾರ ಯಲಲಿಂಗ ಮಾಡ್ಯಾನ ಅವಾಗ. ವಿಷದ ಬುತ್ತಿ ಉಂಡ್ರು ಸಹಿತ ಯಲಲಿಂಗ ಏನೂ ಆಗಲಿಲ್ಲ. ಮುಂದ ಕಾಶಿಬಾಯಿದು ಅಳಗಾಲಾಯ್ತು ಕೇಳ್ರಿ ಹ್ಯಾಂಗ ಅವರ ಮನಿತನಕ ಒಟ್ಟೆ ಸಂತಾನ ಆಗ್ಲಿಲ್ಲ ಕೇಳ್ರಿ. ಆವಾಗ ಆ ಕುಲಕರ್ಣಿದು ಒಂದು ಎಂತ ಅಪಜಿತಿ ಆಗ್ಯಾದ. ಆವಾಗ ಯಾರು ಶರಣರಿಗೆ ಕಾಡ್ಯಾರವರು ಜಗತ್ತದ ಒಳಗ ಉಳುದೇ ಇಲ್ಲ. ಅವರು ನಾಶ ಆಗಿ ಹೋಗ್ಯಾರಣ್ಣ ಜಗತ್ತದ ಸಿದ್ಧಲಿಂಗನ ನಾಮಸ್ಮರಣೆ ಮಾಡುತ್ತಿದ್ದ. ಸಾಕ್ಷಾತ್ ಹದ್ರಿಕಾಜನ ಕನಸಿನಾಗ ಮಾತ್ರ ಬಂದಾನ. ಏನಂತಾನ, ನೀನು ಏಳು ಹೊಳಿ ದಾಟಿ ಹೋಗ್ಬೇಕಾಗ್ಯದ ಮುಂದಿನ ಭಾಗ. ಹಿಂಗೆ ನಡ್ಕೋತ ಮಾತ್ರ ಹೋಗೋ ಯಪ್ಪ ಹೊತ್ತೊಂಡವರೀಗ. ಹೊಂಡುವ ತನಕ ಹೋಗು, ಅಲ್ಲೊಂದು ಚಿನ್ನ ಮಾತ್ರ ತೋರಿಸ್ತೀನಿ ನಿನಗ. ಅಲ್ಲಿ ಹೋಗಿ ಮಾತ್ರ ವಸ್ತಿ ಮಾಡಂತ ಹೇಳನವನೀಗ. ಕೃಷ್ಣ ಹೊಳಿ ದಾಟಿ ಮುಂಜಾನೆ ಮಾತ್ರ ಅಲ್ಲಿಗೆ ಮುಟ್ಟಿ ಅಲ್ಲಿ ಒಂದು ಗಿಡ ಮಾತ್ರ ಎತ್ತರಣ ಅಷ್ಟರ ಒಳಗ. ಆ ಬನ್ನಿ ಗಿಡ ಒಳಗೆ ಹೋಗಿತ್ತು ಕೇಳಿ. ಆವಾಗ ಇವ ಹೋಗಿ ಯಾವಾಗ ಪಾದ ಮಾತ್ರ ಎಟ್ಟನಲ್ಲೀಗ. ಯಲಲಿಂಗ ಶಿವಶರಣ ಪಾದ ಇಟ್ಟಾಗ ಗಿಡ ಮಾತ್ರ ಸಿಗ್ತದರಣ್ಣ. ಅದಕ್ಕೆ ಮುಗುಳು ಕೋಡಂತ ಹೆಸರ ಮಾತ್ರ ಬಂದೈತೆ ಹೇಗ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಗರುಡು ಹೈನವಾಗುವುದಯ್ಯ, ನೀನು ಒಲಿತರೆ ವಿಷವ ಅಮೃತವಾಗುವುದಯ್ಯ, ನೀನು ಒಲಿತರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಬೋದು ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಹೌದೌದು ಹೇಳ್ಯಾರ. ಅದಕ್ಕೆ ಭಗವಂತನ ಕರುಣೆ ಆಯ್ತಪ್ಪ ಅಂತಂದ್ರ ಅವ ಇಟ್ಟಂತ ಪಾದ ಏನು ಭೂಮಿ ಅದಲ್ಲ ಪವಿತ್ರ ಆಗ್ಯದ. ಅವ ಮುಟ್ಟಿರುವಂತ ಜಲ ಏನದ ತೀರ್ಥ ಆಗ್ಯದ, ಜಗವೇ ಪಾವನ ಆಗ್ಯದ. ಯಲ್ಲಾಲಿಂಗ ಶಿವಶರಣ ಯಾವಾಗ ಪಾದ ಇಟ್ಟ ಆ ಭೂಮಿಯಾಗ ಅಲ್ಲಿ ಒಂದು 10-8 ಮಂದಿ ನಿಂದಿಕರು ತಯಾರಾದ್ರಪ್ಪ. ಇದು ಬಂದವಲ್ರಿ ಹೆಣ್ಣು ಹಾಡಾಗ ಹಿಂದ ಹೆಣ್ಮ ಯಾರು ಸೂರ್ಯನವ ಮತ್ತು ತಾಳಿನವ ಇಬ್ರು ಬಂದಾರ ನೋಡ್ರಿ. ಹೌದಪ್ಪ, ಇಂಥವ್ 2 ಕಂಪ್ನಿಗಳು ತಯಾರಾದವತ್ರಿ. ಅಲ್ಲಿ ಯಾರಿಗೆ ಕಾಡಿಸ್ಲಕ್ಕ ಯಾವ ಮಗ ಇಲ್ಲಿ ಸಾಧು ಅಂತ ಬಂದಾನ. ಹೌದು, ಒಂದು ಗುಂಪ ಕಟ್ಕೊಂಡ ಮಗ ಇವ ಸಾಧು ಅಂತ ಹೇಳಿ ಎಲ್ಲರಿಗೆ ಮಳ ಮಾಡ್ಲಕತ್ತಾನ. ಮಗ ಕಡ್ದು ಹಾಕಿ ಬರಾಮ್ರಿ ತಿಳ್ಕೊಂಡು ಕೊಡ್ಲಿಕ್ಕೆ ಹಿಡ್ಕೊಂಡು ಅಲ್ಲಿಗೆ ಹೋದ್ವತ್ರಿ. ಏನು ಯಲ್ಲಾಲಿಂಗ ಶಿವಶರಣ ಗುಂಪ ಕಟ್ಕೊಂಡಿದ್ದ ಕೊಡ್ಲಿ ಬಡಿಗೆ ಕೈಯಾಗ ಹಿಡ್ಕೊಂಡು ಸೀದಾ ಅಲ್ಲಿಗೆ ಹೋದ್ರು. ಯಲ್ಲಾಲಿಂಗ ಶಿವಶರಣ ಹೋಗಿ ಒಳಗೆ ನೋಡ್ಲಕ್ ಹೋದ್ರು 7 ಹಡಿ ಶರಪಾಗಿ ಕೂತಿದ್ನಂತ ಯಲ್ಲಾಲಿಂಗ ಶಿವಶರಣ ಒಳಗೆ. ಏನ್ ಹೋಗಿ ಹೆಣಿಗೆ ಹಾಕ್ದೂರಿ ಯವ್ವ ಸತ್ನೆ ಅಂದ್ ಹೊತ್ತು ಹೊಸು ಕುಡಿ ಹಂಗೆ ಹೊರಗೆ ಹಾರಿ ಬಂದು ಅಪ್ಪ ಇದು ಮಾತು ಸಾಣದಲ್ಲ, ಸಾಕ್ಷಾತ್ ಪರಶಿವನ ಅವತಾರಿನೇ ಅದ. ನೀವು ಯಲ್ಲಾಲಿಂಗ ಸಾಧಾರಣ ಸಾಧು ಅಲ್ಲ. ಸಾಷ್ಟಾಂಗ ಹಾಕಿದ್ರತ್ರಿ ಮಕ್ಕಳು ರೋಸು ಮಂದಿ. ಹಿಂದ್ರಗಡೆ ಮತ್ತೆ ಯಲ್ಲಾಲಿಂಗ ಶಿವಶರಣ ರೂಪ ತೋರ್ಸದ ಅವ್ರಿಗೆ. ಹಿಂಗ ಅವ್ರಿಗೆ ಎಲ್ಲರಿಗೂ ಉದ್ಧಾರ ಮಾಡ್ದ. ಯಾವಾಗ ಇವ ಉದ್ಧಾರ ಮಾಡ್ದ ಮುಂದ ಅವಾಗ ಭಕ್ತಿ ಮೂಡಿದ್ರಿ. ಎಲ್ಲಿ ಮುಗುಳು ಕೊಡದಂತ ಇರುವಂತ ಜನರಿಗೆಲ್ಲ ಈ ಸದ್ಯದ ಮುಗುಳು ಕೋಡಿ ಏನಾಗಿ ಹೋಗ್ಯದ, ಕೈಲಾಸ ಆಗಿ ಹೋಗ್ಯದ. ಕೈಲಾಸ ಅಂತ ಮಠ ಅಂತ ದಾಂಡಿಗೆ ಮಠ ಎಲ್ಲಿ ಇಲ್ಲ, ನಾನು ನೋಡಿನಿ. ಸುಮಾರು ಒಂದು 3 ಎಕರೆ ಆದ್ರೆ ಅದು ಮಠನೇ. 3 ಎಕರೆ ಅಂತ ಮಠ ಮಾಡ್ಕೊಂಡು ಕೂತಾನಿ ಸದ್ಯ ಯಲ್ಲಾಲಿಂಗ ಶಿವಶರಣ.
ಶರಣರಿಗೆ ಮಾತ್ರ ಪರೀಕ್ಷೆ ಮಾಡುವಂತ ಜನ ಬಹಳ ಮಂದಿ ಇರ್ತಾರ ತಮ್ಮ. ಹೌದಲ್ರಿ ಮಾಸ್ತರ, ಬಹಳ ಮಂದಿ ಇರ್ತಾರ. ನಮ್ಮ ಮಕ್ಕಳಿನೇ ನಮಗೂ ತಕೊಳ್ಳೋದು ಆಗಂಗಿಲ್ಲ. ಹೌದು ಮತ್ತೊಬ್ರು ಹರಿಲಕ್ ಹೋಗ್ತೀವಿ, ನಾವು ಪಂಚಾಯತಿ ಮಾಡ್ಲಕ್ ಹೋಗ್ತೀವಿ. ಹೌದು ಎಲ್ಲಾ ಲಿಂಗ ಶಿವಶರಣರಿಗೆ ಮತ್ತು ಹುಬ್ಬಳ್ಳಿ ಸಿದ್ದಾರೂಢರಿಗೆ ಮತ್ತು ಲಚ್ಚಾಣ ಸಿದ್ದಪ್ಪ ಮಹಾರಾಜರಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಗುಳೆ ಗುಡ್ಡದಾಗ ಏನ್ ಮಾಡಿದ್ರು? ಏನ್ ಮಾಡ್ತಾರ್ರಿ ಮಾಸ್ತರ? ಇವು ಕಟ್ಟಿ ಕಂಪ್ನಿ ಇರ್ತಾವ ನೋಡ್ರಿಲ್ಲ, ಸೈರ ಕಂಪ್ನಿ. ಹೌದು ಊರಾಗ ಅವು ಕೊಟ್ಟೆ ಕೆಲಸಕ್ಕೂ ಯಾರು ಹಚ್ಚಂಗಿಲ್ಲ. ಚಂತಾನ ಏನ್ ಮಾಡ್ತಾವ್ರಿ? ಪೊಕ್ಕಟ್ಟೆ ಚಾ ಕುಡಿಯೋದು, ಮಂದಿದೆ ಬೀಡಿ ಸೇದೋದು, ಮಂದಿದೆ ತಂಬಾಕ್ ಹಾಕೊಳ್ಳೋದು, ಮಾತಾಡೋದು. ಅವ್ರು ಬಲ್ಯಾಕ ಸುಣ್ಣ ಇದ್ರ ತಂಬಾಕಿಲ್ಲ, ತಂಬಾಕಿದ್ರು ಸುಣ್ಣ ಇರಂಗಿಲ್ಲ. ಇವು ಚಂತಾನ ಏನ್ ಮಾಡ್ತಾವ್ರ ಕಂಪ್ನಿ? ಇವು ಕಟ್ಟಿ ಕಂಪ್ನಿ ಅಂತೀವ್ರಪ್ಪ ನಮ್ಮ ಕಡೆಗೆ. ನಿಮ್ ಕಡೆಗೆ ಏನಂತೀರಿ? ಸೈರ ಕಂಪ್ನಿ ಅಂತೀರೇನು? ಹೌದಲ್ರಿ ಮಾಸ್ತರ. ಅವು ಚಂತಾನ ಏನ್ ಮಾಡ್ತಾವ್ರಿ? ಮಂದಿದೆ ತಿಂದು ಮತ್ತೆ ಮಂದಿಗೆ ನಿಂದ ಆಡ್ತಿರ್ತಾವ. ಆ ಮಗನಿಗೆ ಸೊಕ್ಕ ಬಂದದ, ಈ ಮಗನಿಗೆ ಸೊಕ್ಕ ಬಂದದ, ಅವನಿಗೆ ನೋಡ್ಬೇಕು, ಇವನಿಗೆ ನೋಡ್ಬೇಕು. ಆ ಮಗಂದೇನು ಈ ಮಗಂದೇನು ತಾವು ಕಟ್ಟಿ ಕೂತ್ಗೆ ಮಾತಾಡ್ತಿರ್ತಾವ ಚಂತಾನ. ಅಂತ ಟೈಮ್ದೊಳಗ ಈ ಹುಬ್ಬಳ್ಳಿ ಸಿದ್ದಾರೂಢರು ಏನ್ ಇಚ್ಛಾ ಮಾಡಿದ್ರು? ಏನ್ ಮಾಡ್ಯಾರಿ ಮಾಸ್ತರ? ಸಂಸಾರದೊಳಗೆ ಇದ್ದು ಇಂಥದ್ದು ಸಾಧಿಸ್ಕೊಂಡನಪ್ಪ ಅಂತಂದ್ರ ಸಿದ್ಧಲಿಂಗ ಶಿವಶರಣರಿಗೆ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಹುಬ್ಬಳ್ಳಿ ಸಿದ್ದಾರೂಢ ಇಚ್ಛಾ ಮಾಡನತ್ತ. ಅವ ಅಲ್ಲಿದ್ದ ಜಾಗ ಬಿಟ್ಟರೆ ಹುಬ್ಬಳ್ಳಿದೊಳಗಿಂದು. ಹೌದು. ಇಲ್ಲಿ ಲಚ್ಚಾಣ ಮಠದಿಂದ ಸಿದ್ಧಲಿಂಗ ಮಹಾರಾಜ ಏನಂದಾತ? 6 ಏರಿ 3ಕ್ಕೆ ಮೀರಿ ಆರೂಢ ಅನಿಸಿಕೊಂಡನ ಸಿದ್ದಾರೂಢ ಜಗತ್ತದೊಳಗ. ಆ ಸಿದ್ದಾರೂಢರ ದರ್ಶನ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಇಲ್ಲಿ ಜಾಗ ಬಿಟ್ಟರೆ ಇವ ಲಚ್ಚಾಣದಂದು. ಇವ್ರಿಬ್ರು ಕೂಡಿ ಬರೋದ್ರೊಳಗಾಗಿ ಎಲ್ಲಿ ಭೇಟಿ ಆಗ್ತದೆ ಇಬ್ಬರಿಗೆ? ಎಲ್ಲಿ ಆಗ್ತದ್ರಿ? ಇಲ್ಲಿ ಗುಳೇದ ಗುಡ್ಡದಾಗ ಭೇಟಿ ಆಗ್ತದೆ. ಬಾಗಲಕೋಟೆ ಬಲ್ಲಿ ಗುಳೇದ ಗುಡ್ಡದಾಗ ಭೇಟಿ ಆಗ್ತದೆ ಇಬ್ಬರಿಗೆ. ಅಲ್ಲಿ ಬರೋದ್ರೊಳಗಾಗಿ ನಿಂದಕರ ಕಂಪ್ನಿ ನಿಂದ ಆಡ್ಲಕತ್ತಿದ್ವು ಅಂತ. ಮೊದಲು ಯಾರು ಬರ್ತಾರೆ ಊರಾಗ? ಯಾರು ಬರ್ತಾರಿ ಮಾಸ್ತರ? ಲಚ್ಚಾಣ ಸಿದ್ದಪ್ಪ ಮಹಾರಾಜ ಬಂದ ಊರಾಗ. ದೊಡ್ಡ ಶರೀರದ ಒಂದು ಹಣಿಗೆ ಮನುಷ್ಯ, ಮಳ ಗಡ್ಡ ಬಿಟ್ಟಿದ್ದ. ಬಂದ ಇವ ಒಳಗೆ ಬರೋದ್ರೊಳಗಾಗಿ ನಿಂದಕರ ಕಂಪ್ನಿ ಸುಮ್ಮ ಕುಂದಿರ್ಲಿಲ್ಲ. ನೋಡ್ರಿ ಮಕ್ಕಳು ದುಡ್ಕೊಂತಿಲ್ಲಾರ ಬಟ್ಟಿಗಾಗಿ ಜೋಳಿಗೆ ಹಾಯ್ಕೊಂಡು ಮಕ್ಕಳು ಬೆಳ್ಕೋತ ತಿನ್ಕೋತ ಹೊಂಟ್ರ. ಅಡ್ಡ ಕಡ್ರ 6 ಆಗ್ತಾನ ಮಗ, ನೀಟ ಕಡ್ರ 3 ಆಗ್ತಾನೆ. ಇವ್ ನಾವು ದುಡ್ಕೊಂತಿಲ್ಲಕ್ಕೆ ಏನು ಬ್ಯಾನೆ ಬಂದಿರ್ಬೇಕು ಇವನಿಗೆ ಅಂದ ಒಬ್ಬ. ಅದ್ರಾಗ ಮತ್ತೊಬ್ಬ ಏನಿದ್ದಾರಿ ಭಾಳ ಹುಷಾರಿದ್ದಾರೆ ಅವ. ಈ ನಮ್ಮ ನೀವ್ರಿಗೆ ಅಂಶಿದನಂತವ್ ಭಾಳ ಹುಷಾರಿದ್ದ. ಅವ ಏನಂದ? ಕೂತು ಸುಳಿ ಮಗನ, ಅವನಿಗೆ ಯಾಕೆ ಬೈಲಿಕತ್ತಿದಿ? ಇಲ್ಲಿ ಆಕಳ ಬ್ಯಾನಿ ತಿನ್ಲಾಕತ್ತದ, ನೋಡಮ್ಮ ಮಗನಿಗೆ ಇದು ಏನು ಈತದ ಕೇಳಮ್ಮ ಅಂದ್ರ ಇವ್ರು. ಇದನ್ನು ಮಾತು ಖರೇನೆ ಅಂದ್ರು ಅವ್ರು. ಅವಾಗ ಹುಬ್ಬಳ್ಳಿ ಯಾರಿಗೆ? ಲಚ್ಚಾಣ ಸಿದ್ದಪ್ಪ ಮಹಾರಾಜಿಗೆ ಅಂದ್ರು. ಸಾಧು ಯಾವ್ರು ನಿಂದು? ಯಪ್ಪ ನಮ್ದು ಇಂಡಿ ತಾಲೂಕು ಲಚ್ಚಾಣ್ರಿ. ಮಗನ ಲಚ್ಚಾಣ ಹಾಕಿರ್ಲಕ್ಕ ಪಿಚ್ಚಾಣ ಹಾಕಿರ್ಲಕ್ಕ ಇಲ್ಲಿ ಆಕಳ ಬ್ಯಾನಿ ತಿನ್ಲಾಕತ್ತದ. ಈ ಆಕಳ ಏನ್ ಇರ್ತದ ಹೇಳ ಮಗನ ಅಂದವ್. ಅವಾಗ ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಅಂದ. ತಾಟ್ನೆ ಅದಕ್ಕೆ ಹಿಂಗ ದಿಟ್ಟಿಸಿ ನೋಡಿ ಏನಂದವ? ಯಪ್ಪ ಇದು ಬಂಗಾರ ಅಂತದ ಹೋರಿ ಇರ್ತದಲ್ರಿ ಅಂದವ. ಅಷ್ಟ್ರದೊಳಗೆ ಬಂದ ನೋಡ್ರಿ ಯಾರು? ಹುಬ್ಬಳ್ಳಿ ಸಿದ್ದಾರೂಢ ಬಂದ ಊರಾಗ. ಅಷ್ಟ್ರದೊಳಗ ಹುಬ್ಬಳ್ಳಿ ಸಿದ್ದಾರೂಢ ಊರಾಗ ಬರ್ತಿದ್ದ. ಈ ನಿಂದಕರ ಕಂಪನಿ ಏನತ್ತು? ಅವ್ರಿಗೆ ಏನಂತಾರಿ? ಈ ಗಡ್ಡದ ಸಾಧು ಒಯ್ದು ಕೋಲೆ ಹಾಕಿ ಬರೀ ಸಾವುಕಾರ ಮನ್ಯಾಗ ಇಲ್ಲೋ ಹೊಂಟನ ಮಗ ಬೋಳ ಸಾಧು ಅಂದ್ರತ್ರಿ. ಈ ಗಡ್ಡದ ಸಾಧು ಒಯ್ದು ಸಾವುಕಾರ ಮನ್ಯಾಗ ಹಾಕ್ರಿ, ಇಲ್ಲೋ ಬರ್ಲಕತ್ತ ಗಡ್ಡ ಇಲ್ಲಾರ ಸಾಧು, ಈ ಮಗನಿಗೆ ಕೇಳಮ್ಮ ಏನ್ ಈತದ ಅಂತೇಳಿ ಅನ್ನೋದ್ರೊಳಗೆ ಅಷ್ಟರಾಗಳು ಬಂದ ಸನೇದಾಗ ಯಾರು? ಹುಬ್ಬಳ್ಳಿ ಸಿದ್ದಾರೂಢ ಬಂದ ಬರೋದ್ರೊಳಗಾಗಿ ಇವ್ರು ಏನಂದ್ರು? ಸಾಧು ಯಾವ್ರು ನಿಂದು? ಯಪ್ಪ ನಮ್ದು ಆ ಕಡೆ ಹುಬ್ಬಳ್ಳಿ ಅದ್ರಿ ಮಗನ. ಹುಬ್ಬಳ್ಳಿ ಹಾಕಿರ್ಲಕ್ಕ ಗಿಬ್ಬಳ್ಳಿ ಹಾಕಿರ್ಲಕ್ಕ ಇಲ್ಲಿ ಆಕಳ ಬ್ಯಾನಿ ತಿರ್ಲಾಕತ್ತದ, ಇದು ಏನ್ ಈತದ ಹೇಳ ಮಗನ ಅಂದ್ರು. ಅವಾಗ ಅವ ಹುಬ್ಬಳ್ಳಿ ಸಿದ್ದಾರೂಢ ಏನಂದ? ಇದು ಬಂಗಾರ ಅಂತದು ಹೆಣಗಾರನ ಈತದಲ್ಲ ಯಪ್ಪ ಅಂದ ಅವ. ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಏನ್ ಹೇಳನ? ಹೋರಿಗಾರ ಅಂದಾನ. ಇವ ಏನಂದಾನ? ಹೆಣಗಾರ ಅಂದಾನ. ಇವಕ್ ತೀರಾ ಏನೈತ್ರಿ? ಹುಚ್ಚಿಗೆ ಹೆಂಡ ಕುಡಿಸದಪ್ಲೆ. ಹುಚ್ಚಿಗೆ ಹೆಂಡ ಕುಡಿಸದಂಗ ಐತ್ರಿಪ್ಪ. ಇವ್ ಏನಲ್ಲಕತ್ತು ತೀರಾ ಹಿಯಾಡ್ಸ್ಲಕತ್ತು ಯಾರಿಗೆ? ಇಬ್ಬರಿಗೆ ಇವ್ ಅವ್ನು ಇಬ್ಬರಿಗೆ ಒಯ್ದು ಹಾಕ್ರು. ಸಾವುಕಾರ ಮನ್ಯಾಗ ತಿಳ್ಕೊಂಡು ಇಬ್ಬರಿಗೆ ಒಯ್ದು ಒಂದು ಕೋಲೆ ಹಾಕಿ ಬಿಟ್ರು. ಒಂದು ಕೋಲೆ ಹಾಕಿ ಬಂದ್ರು. ಬರೋದ್ರೊಳಗಾಗಿ ಹೊಳ್ಳಿ ಬಂದು ಈ ಆಕಳಿಗೆ ನೋಡೋದ್ರೊಳಗಾಗಿ ಏನಾಯ್ತು? ಯಾವ ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಹೇಳಿದ್ನಲ್ರಿ ಏನಂತ? ಅವ ಹೇಳಿದ ಪ್ರಕಾರವಾಗಿ ಹೋರಿಗಾರನೇ ಇದಿತ್ತದು ಆಕಳ. ಅವಾಗ ಏನಂತಾರಿ ಮಾಸ್ತರ್ ಇವರು? ಗಡ್ಡದ ಸಾಧನ ಮಾತು ಕರೆಕ್ಟ್ ಅದ, ಬಿಡ್ರಿ ಹೊರಗೆ ಅಲ್ಲಕತ್ರು. ಅಷ್ಟರದೊಳಗ ಈ ಏನು ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಹೊರಗೆ ಬಿಟ್ರು. ಅಲ್ಲಿದಿಂದ ಹುಬ್ಬಳ್ಳಿ ಸಿದ್ದಾರೂಢ ಹೇಳಿದ್ನಲ್ಲ, ಒಂದು ಅರ್ಧ ಗಂಟೆ ಆಗಿದ್ರಪ್ಪ ಆಕಳ ಇದು. ಆ ಹುಬ್ಬಳ್ಳಿ ಸಿದ್ದಾರೂಢ ಹೇಳಿದ ಪ್ರಕಾರವಾಗಿ ಅರ್ಧ ಗಂಟೆದಾಗ ಮತ್ತೊಂದು ಹೆಣಗಾರನಿ ಈತತ್ ಆಕಳ. ಇದು ನೋಡ್ರಿ ಅಂತ ಅದು ಓದಿದ್ದಂತವ 2 ಮಾಡ್ದವ ಒಳಗ. ಅವನು ಸುಳ್ಳಾಗಬಾರ್ದು, ಇವನು ಸುಳ್ಳಾಗಬಾರ್ದು. ಹಿಂಗ ಹಿಂದ್ರಗಡೆ ಅವು ಏನ್ ಮಾಡಿದ್ರು ನಿಂದಕರ ಕಂಪ್ನಿ
ಸಾಷ್ಟಾಂಗ ಹಾಕಿದ್ರತ್ರಿ. ಸಾಷ್ಟಾಂಗ ಹಾಕಿ ಇಬ್ರಿಗೆ ಅಡ್ಡ ಪಾಲಿಕೆ ಒಳಗೆ ಕುಂದ್ರಿಸಿ ಮೆರವಣಿಗೆ ಮಾಡಿದ್ರತ್ ಊರು ತುಂಬಾ ಎಲ್ಲ. ವರ್ಷ ನಡೀತಾರೆ ಮಾಸ್ತರ. ಇನ್ನಾದ್ರೂ ಸಹಿತ ಗುಳದ ಗುಡ್ಡದಾಗ ಹೋಗ್ರಿ ನೀವು, ಅವ್ರ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾರೆ, ಏನಾದ್ರೂ ಮಾಡ್ತಾರ ಅದು ವರ್ಷ. ಹೌದು ಹಿಂಗ್ ನಡ್ಕೊಂಡು ಬಂದದ. ಅದಕ್ಕ ಎಂತಿಂತ ಮಹಾತ್ಮರೆಲ್ಲ ನಮ್ಮ ಭಾರತ ಭೂಮಿ ಒಳಗ ಹುಟ್ಟಿ ಬಂದಾರ. ಇದಕ್ಕೆ ಭರತ ಖಂಡ ಅಂದಾರ. ಹೌದಲ್ರಿ. ಈ ನಮ್ಮ ಭಾರತ ಭೂಮಿ ಒಳಗ ಹೊರಗಿನ ದೇಶದವ್ರು ಈ ದೇಶದೊಳಗ ಬರುವಂತ ಟೈಮ್ದೊಳಗ ಏನ್ ಮಾಡ್ತಾರ್ರಿ ಮಾಸ್ತರ ಬಂದ ಮೇಲೆ? ದೊಡ್ಡ ದೊಡ್ಡ ಜ್ಞಾನಿಗಳು ಏನ್ ಮಾಡ್ಯಾರ ಗೊತ್ತೇನ್ರಿ? ಏನ್ ಮಾಡ್ತಾರಿ? ಈ ಭಾರತ ಭೂಮಿ ಒಳಗೆ ಇರುವಂತ ಮಣ್ಣು ತಗೊಂಡು ಬಾಯ ಹಾಯ್ಕೊಂಡು ತಿಂದಾರಿ ಗರ 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 ಗರ. ಮೊದಲ ಎಷ್ಟು ರುಚಿ ಅದ ಮರ, ಈ ಭಾರತ ಭೂಮಿ ಒಳಗಿನ ಇರುವಂತ ಮಣ್ಣು ಎಷ್ಟು ರುಚಿ ಅದ ಅಂದಾರ ಅವರು. ಹೌದು. ಬರೇ ಇವ್ರು ಭೂಮಿ ಒಳಗೆ ಇರುವಂತ ಮಣ್ಣೆ ಎಷ್ಟು ರುಚಿ ಅದಂದ್ರ ಈ ಭೂಮಿ ಒಳಗೆ ಹುಟ್ಟಿದಂತವ್ರು ಎಂತ ರುಚಿ ಇರ್ಬೇಕಂದಾರ ಅವರು. ಹೌದು. ಎಂತ ಜ್ಞಾನಿಗಳು ಇರ್ಬೇಕಂತ ಹೇಳಂದ ಹೊಗಳ್ಯಾರ ಅವರು. ಹೌದಲ್ರಿ. ಈ ಭಾರತ ಭೂಮಿ ಒಳಗೆ ಹುಟ್ಟಿರುವಂತವ್ರು ಸಣ್ಣವ್ರಲ್ಲ. ಇತಿಹಾಸದೊಳಗೆ ಬರ್ದಿಟ್ಟಾರ ಇತಿಹಾಸಕಾರರು ಏನಂತ ಬರ್ದಾರಿ. ಭಾರತದೊಳಗೆ ಹುಟ್ಟಿರುವಂತವ್ರೆಲ್ಲ ಅರ್ಧ ಶರಣರೇ ನೀವು ತಿಳ್ಕೊಂಡು ಬರ್ದಾರ ಅವರು. ಹೌದು. ಅದ್ರಾಗ ಇವು ಕಲಬುರಗಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ ಇವು ಏನದಾವಲ್ರಿ ಬಹಳ ಪವಿತ್ರ ಅದಾವ ಇವೆಲ್ಲ. ಇದೇ ನಾಡಿನೊಳಗೆ ಎಲ್ಲಾರು ಹುಟ್ಟಿ ಬಂದಾರ. ಬಾಗೇವಾಡಿ ತಾಲೂಕದಾಗ ಇಂಗ್ಲೇಶ್ವರದಾಗ ಬಸವಣ್ಣವ್ರ ಜನನ ಆಯ್ತು. ಮತ್ತ ಇಲ್ಲೇ ನಮ್ಮ ಕಡಕೋಳ ಮಲಯಾಳಪ್ಪನವ್ರು ಎಲ್ಲಿ ಹುಟ್ಟಿ ಬಂದ್ರು? ಅಫಜಲ್ಪುರ ತಾಲೂಕು ಗುಲ್ಬರ್ಗ ಜಿಲ್ಲಾದೊಳಗ ಬೆದನೂರೊಳಗ ಹುಟ್ಟಿ ಬಂದ. ಹಿಂಗ ಎಲ್ಲಾ ಮಹಾತ್ಮರೆಲ್ಲ ಇದೇ ನಾಡಿನೊಳಗ ಹುಟ್ಟಿ ಮುಂದೆ ಕಲ್ಯಾಣಕ್ಕೆ ಹೋಗ್ಯಾರ ಎಷ್ಟೋ ಮಂದಿ. ಅದಕ್ಕ ಈ ಭಾರತ ಅನ್ನುವಂಥದ್ದು ಬಹಳ ಪವಿತ್ರದ. ಅದಕ್ಕೆ ಇಲ್ಲಿ ಎಲ್ಲಾ ಲಿಂಗ ಶಿವಶರಣರಿಗೆ ಮಾತ್ರ ಈ ಕಾಶಿಬಾಯಿ ಇದ್ದಕ್ಕೆ ಕಾಡಲು ಅಲ್ಲಿ ಮುಂದೆ ಮಾತ್ರ ಹೋಗಿ ಅಲ್ಲಿಗೆ ವಾಸ ಮಾಡ್ದ. ವಾಸ ಮಾಡಿದ ಕೂಡಲೇ ಮುಂದೆ ವಾಸ ಮಾಡ್ದ. ಎಷ್ಟು ವರ್ಷ ಇರ್ತಾನಪ್ಪ ಅಂತಂದ್ರ 21 ವರ್ಷ ಮಾತ್ರ ಅಲ್ಲಿ ವಾಸ ಮಾಡ್ದವ. ಅವಾಗ ಮುಂದ ಈ ಯಾರಿಗೆ ಎಲ್ಲಾ ಲಿಂಗ ಶಿವಶರಣರಿಗೆ ಹೇಳಿದ್ರು. ಯಾರು? ಸಿದ್ಧಲಿಂಗ ಶಿವಶರಣ. ಏನ್ ಹೇಳ್ಯಾರಿ? ನಾನು ಹುಟ್ಟಿ ಬರ್ತೀನಪ್ಪ ಇಂಥವ್ರ ಮನ್ಯಾಗ ಗುರುತ ಹಿಡಿಬೇಕು ನೋಡತ್ ಹೇಳಿದ್ದವ. ಅದೇ ಪ್ರಕಾರವಾಗಿ ಯಾರು ಸಿದ್ದರಾಮೇಶ್ವರರು ಹುಟ್ಟಿ ಬರ್ಬೇಕಾದ್ರ ಜಂಗಮರ ಮನ್ಯಾಗ ಹುಟ್ಟಿ ಬರ್ತಾರೆ. ಹೌದಲ್ರಿ. ಆಳಂದ ತಾಲೂಕು ಜಂಬಿಗಿ ಒಳಗ ಚನ್ನವೀರಯ್ಯ ಶರಣಮ ದಂಪತಿ ನನಗೆ ಹಡಿತಾರ. ನನಗ ಕರ್ಣ ರಂಧ್ರ ಪಂಚ ಪದ್ಮ ಇರ್ತಾವ. ನಾ ಹುಟ್ಟಿದ ಬಳಕ ಇವೆಲ್ಲ ಚಿಹ್ನೆಗಳು ಇದ್ವು ಅಂದ್ರ ನಾನೇ ಹುಟ್ಟಿನ ತಿಳ್ಕೊ ಅಂತ ಹೇಳ್ಯ ನಾವು. ಹೌದಲ್ರಿ ಹೇಳ್ಯಾರ. ಹಿಂದ್ರಗಡೆ ಏನದ ಎಲ್ಲಾ ಲಿಂಗ ಶಿವಶರಣರು ಆ ಯಾರಿಗೆ ಜಂಬಿಗೆ ಒಳಗೆ ಹೋಗಿ ನೋಡೋದ್ರೊಳಗ ಆಗಿ ಸಿದ್ದರಾಮೇಶ್ವರ ಹುಟ್ಟಿ ಬಂದಿದ್ದ. ಆ ಏನು ಎಲ್ಲ ಲಿಂಗ ಹೇಳಿದ್ರಲ್ಲ ಸಿದ್ಧಲಿಂಗ ಶಿವಶರಣರು, ಆ ಪ್ರಕಾರವಾಗಿ ಮಾತ್ರ ಅವನಿಗೆ ಚಿಹ್ನೆ ಇದ್ದು. ಮುಂದೆ ಏನದಲ್ಲ ಆ ಎಲ್ಲ ಲಿಂಗ ಶಿವಶರಣರು ಜಡಗಾ ಮಠಕ್ಕೆ ಮಾತ್ರ ಅಧಿಕಾರ ಕೊಡ್ಬೇಕಾದ್ರ, ಯಾರಿಗೆ ನಮ್ಮ ಸಿದ್ದರಾಮೇಶ್ವರಿಗೆ ಜಡಗಾ ಮಠದ ಅಧಿಕಾರ ಕೊಡ್ಬೇಕಾದ್ರ ಅವ್ರು ಸ್ವಲ್ಪ ನಿಷೇಧ ಮಾಡುವಂಥದ್ದು ಮಾತ್ರ ಪರಿಪಾಠ ಐತ್ರಿ ಮುಂದೆ ಅವನಿಗೆ. ಮದ್ಯಪಾನ. ಇವ್ರ ಭಕ್ತರು ಏನಲ್ಲಕತ್ರು, ಏನು ಎಲ್ಲಾ ಲಿಂಗನ ಗುರುಗಳತ್ತಿವ್ರು ಅವನು ಕುಡ್ದು ಎಲ್ಲ ಮಠ ಎಲ್ಲ ಕುತ್ತಿಗೆ ಮಠಕ್ಕೆ ತರಂಗ ಕಾಣ್ತಾನೆ, ಇವ್ನಿಗೆ ಹೊಟ್ಟೆ ಅಧಿಕಾರ ಕೊಡುವುದೇ ಬೇಡ ಅಲ್ಲಕತ್ರು ಎಲ್ಲೊಬ್ರು. ಅವಾಗ ಎಲ್ಲಾ ಲಿಂಗ ಶಿವಶರಣ ಅಂದ, ನೋಡ ಮತ್ತೆ ಪರೀಕ್ಷೆ ಮಾಡಮಲ್ಲ ಅವನಿಗೆ. 12 ಕಂಡಗ ನಾವು ಕಟ್ಟಿಗೆ ಒಟ್ಟಮು, ಸುತ್ತ ಹಳ್ಳಿ ಒಳಗೆ ಇರುವಂತ ಕಟ್ಟಿಗೆ ಎಲ್ಲ ತಂದು ಒಟ್ಟಿ ಅವನಿಗೆ ಪರೀಕ್ಷೆ ಮಾಡಮಂದ್ರತ್ತವ್ರು. ಅಗ್ನಿ ಹೈಸಮು ಅದ್ರಾಗ ಪಾಸ್ ಆದ್ನಪ್ಪ ಅಂತಂದ್ರ ಅಧಿಕಾರ ಕೊಡ್ರಿ, ಇಲ್ಲಿಗಪ್ಪ ಅಂತಂದ್ರೆ ನೀವು ಅಧಿಕಾರ ಕೊಡಬೇಡ್ರಿ ಅಂತ ತಿಳ್ಕೊಂಡು ಇವಾಗ ಹಿಂಗ ಎಲ್ಲಾ ಲಿಂಗ ಶಿವಶರಣರಿಗೆ ವಾದ ಆಗ್ತದೆ. ಮುಂದ ಇದು ಏನೋ ಚರಿತ್ರೆ ಬಹಳ ಹಾಡಿಗೆ ಅದ. ಒಂದು ಕ್ಯಾಲಿ ಹಾಡಿ ಮುಂದೆ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಬ್ಯಾಳೆ ಕೊಡ್ಬೇಕಾಗ್ಯದ. ಮುಂದೆ ಅವ್ರದೊಂದು ಆದ್ಬೇಕು ನೋಡಮ್ರಿ ಮುಂದೆ ಯಾವಾಗ ಬರ್ತದ ದಾರಿ ಆ ಪ್ರಕಾರವಾಗಿ ಹೋಗೋಣ.